ಫ್ರೈಡೆ ದಿನವೇ ಕಚ್ಚಿದ ಹೆಜ್ಜೇನು. ಜೇನು ದಾಳಿ ನಡೆದಿದ್ರು ಭಕ್ತರು ನಿಲ್ಲಿಸಲಿಲ್ಲ ಪ್ರಾರ್ಥನೆ. ಈ ಚರ್ಚ್ನಲ್ಲಿ ನಡೆದಿತ್ತು ದೇವರ ಪ್ರಾರ್ಥನೆ ಕಣ್ರಿ. ಆದ್ರೆ ಯೇಸುವಿನ ಪ್ರಾರ್ಥನೆ ವೇಳೆ ದೊಡ್ಡ ದುರಂತವೊಂದು ನಡೆದು ಹೋಗಿದೆ. ಪ್ರಾರ್ಥನೆ ಮಾಡ್ತಿದ್ದವರ ಮೇಲೆ ಏಕಾಏಕಿ ಹೆಜ್ಜೆಯನ್ನು ದಾಳಿ ಮಾಡಿವೆ. ದಾಳಿ ಮಾಡ್ತಿದ್ರು. ಫಾದರ್ ಸೇರಿದಂತೆ ಎಲ್ಲರೂ ನಿರಂತರ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಂಡಿದ್ರು. ಯಾರು ಕೂಡ ಅಲ್ಲಿಂದ ಓಡುವ ಪ್ರಯತ್ನ ಮಾಡಲಿಲ್ಲ. ಜೇನು ನೊಣಗಳು ಕಚ್ಚಿದ್ರೂ ಪರವಾಗಿಲ್ಲ, ಯೇಸು ಪ್ರಾರ್ಥನೆಯನ್ನ ಸಂಪೂರ್ಣವಾಗಿ ಮುಗಿಸೋ ದಿಟ್ಟ ನಿರ್ಧಾರ ತೆಗೆದುಕೊಂಡ ಘಟನೆ ನಡೆಯಿತು. ಶಿವಮೊಗ್ಗದ ಸೇಕ್ರೆಡ್ ಹಾರ್ಟ್ ಚರ್ಚ್ ಆವರಣ. ಗುಡ್ ಫ್ರೈಡೆ ದಿನ ಸೇರಿದ್ದ ಭಕ್ತರಿಗೆ ಹೆಜ್ಜೇನು ದಾಳಿ. ಶಿವಮೊಗ್ಗದ BH ರಸ್ತೆಯಲ್ಲಿ ಸೇಕ್ರೆಡ್ ಹಾರ್ಟ್ ನಲ್ಲಿರುವ ಚರ್ಚ್ ಇದು. ಇಲ್ಲಿನ ಪ್ರಧಾನ ಚರ್ಚ್ ನ ಆವರಣದಲ್ಲಿ ಗುರುವಾರ ಗುಡ್ ಫ್ರೈಡೆಯ ವಿಶೇಷ ಪ್ರಾರ್ಥನೆ ನಡೆದಿತ್ತು ಕಣ್ರಿ. ಅನೇಕ ಯೇಸು ಭಕ್ತರು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ರು. ಆದ್ರೆ ಏಕಾಏಕಿ ಬಂದ ಜೇನು ಹುಳುಗಳು ದಾಳಿ ಮಾಡಿವೆ. ಇದರಲ್ಲಿ ನೂರಾರು ಮಂದಿ ಜೇನು ಕಚ್ಚಿಸಿಕೊಂಡು ಗಾಯಗೊಂಡಿದ್ದಾರೆ. ತಪ್ಪಿಸಿಕೊಂಡ್ರೆ ಇನ್ ಕೆಲವೊಬ್ರು ಫಾದರ್ ಸೇರಿದಂತೆ ಸಂಪೂರ್ಣ ಪ್ರಾರ್ಥನೆ ಮುಗಿಸಿದ್ದಾರೆ. ಆದ್ರೆ ಅಲ್ಲೇ ನಿಂತವರ ಮೇಲೆ ಸಾಕಷ್ಟು ಜೇನುಹುಳುಗಳು ದಾಳಿ ಮಾಡಿವೆ. ಚರ್ಚ್ ಆವರಣದಲ್ಲಿ ಹೊಗೆ ಹಾಕಿ ಜೇನುಗಳನ್ನ ಓಡಿಸುವ ಪ್ರಯತ್ನ ಮಾಡಲಾಯಿತು. ಆದ್ರೆ ಹಲವು ದಿನಗಳಿಂದ ಚರ್ಚ್ ಆವರಣದಲ್ಲಿ ಜೇನುಗಳು ಗೂಡು ಕಟ್ಟಿದ್ವು. ಗುಡ್ ಫ್ರೈಡೆಗೂ ಮುನ್ನ ಎಲ್ಲವೂ ತೆರವು ಮಾಡಲಾಗಿತ್ತು. ಆದ್ರೆ ಪ್ರಾರ್ಥನೆಯ ವೇಳೆ ಏಕಾಏಕಿ ಹೆಜ್ಜೇನುಗಳು ಬಂದು ದಾಳಿ ಮಾಡಿವೆ. ಗಾಯಗೊಂಡವರನ್ನ ಪಕ್ಕದ ಆಸ್ಪತ್ರೆಗಳಿಗೆ ಆಂಬ್ಯುಲೆನ್ಸ್ ಮೂಲಕ ರವಾನಿಸಲಾಗಿದೆ. ಪಾಲ್ಗೊಂಡವರ ಮೇಲೆ ಹೆಜ್ಜೆಯನ್ನು ದಾಳಿ ನಡೆದಿದ್ದು ನೂರಾರು ಮಂದಿ ಗಾಯಗೊಂಡಿದ್ದಾರೆ. ಗುಡ್ ಫ್ರೈಡೆ ದಿನ ಇದ್ದ ಕಾರಣ ಸರಿಸುಮಾರು 800ಕ್ಕೂ ಅಧಿಕ ಮಂದಿ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರಂತೆ. ಆದ್ರೆ ಏನ್ ಮಾಡೋದು ನೋಡಿ, ಒಮ್ಮೊಮ್ಮೆ ಏನೋ ಒಂದು ಆಗ್ಬಿಡುತ್ತೆ. ಆದ್ರೆ ದೇವರು ದೊಡ್ಡವನು, ಗಾಯಾಳುಗಳು ಚಿಕಿತ್ಸೆ ಮಾಡ್ಲಾಗ್ತಾ ಇದೆ. ಆದ್ರೆ ಈ ಬಾರಿಯ ಗುಡ್ ಫ್ರೈಡೆ ಶಿವಮೊಗ್ಗದ ಜನರ ಪಾಲಿಗೆ ಗುಡ್ ಫ್ರೈಡೆ ಬ್ಯಾಡ್ ಫ್ರೈಡೆ ಆಗಿ ಪರಿವರ್ತನೆ ಆಯ್ತು. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.